ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಔರಾದ್ ಬಿ ಪಟ್ಟಣದ ಸ್ವಚ್ಛತೆ ಹಾಗೂ ಮೂಲ ಸೌಕರ್ಯಗಳ ಅವ್ಯವಸ್ಥೆ ಹಿನ್ನೆಲೆ ಮಾಜಿ ಶಾಸಕ ಪ್ರಭು ಚವ್ಹಾಣ್ ಅವರು ಪುರಸಭೆ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕಾಲ್ನಡಿಗೆಯ ಮೂಲಕ ಪರಿಶೀಲನೆ ನಡೆಸಿದ ಅವರು ರಸ್ತೆಗಳಲ್ಲಿನ ಕಸದ ರಾಶಿ, ಒಳಚರಂಡಿ ಸಮಸ್ಯೆಗಳು ಹಾಗೂ ಸಾರ್ವಜನಿಕ ಸೌಕರ್ಯಗಳ ಕೊರತೆಯನ್ನು ಗಮನಿಸಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಔರಾದ್ ಪಟ್ಟಣದಲ್ಲಿ ಶೀಘ್ರದಲ್ಲೇ ನಡೆಯಲಿರುವ ಅತಿದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಅವರು ಪಟ್ಟಣಕ್ಕೆ ಬಂದಾಗ ಸ್ವಚ್ಛತೆ ಇಲ್ಲದೆ ಕಸ ಮತ್ತು ಹೊಲಸು ಮಾತ್ರ ನೋಡಬೇಕೆ ಎಂದು ಪ್ರಶ್ನಿಸಿದರು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸ್ವಚ್ಛತಾ ಕಾಮಗಾರಿಗಳು ಸರಿಯಾಗಿ ನಡೆಯುತ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಕಾಣುತ್ತದೆ ಎಂದು ಅವರು ಹೇಳಿದರು. ಪುರಸಭೆ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ ಎಂದು ಆರೋಪಿಸಿದರು. ತಕ್ಷಣವೇ ಸಮಗ್ರ ಸ್ವಚ್ಛತಾ ಕಾರ್ಯಾಚರಣೆ ಕೈಗೊಳ್ಳಬೇಕು ಹಾಗೂ ಜಾತ್ರಾ ಮಹೋತ್ಸವಕ್ಕೂ ಮುನ್ನ ಪಟ್ಟಣವನ್ನು ಸ್ವಚ್ಛವಾಗಿ ಸಿದ್ಧಪಡಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಗಾಡಿ ಸೂಟ್ ಬಿಡ್ರಿ. ಏನು ಹಿಂಗೆ ಮಾತಾಡ್ತಿರ್ತಾವು? ಪಾಟೀಲ್ ಬರಂಗಿಲ್ಲ ನೋಡಿ. ಏನು ಯಾವಿ ಏನ್ ಕೆಟ್ಟಿರ ನೋಡ್ರಿ. ಅವರು ಸ್ವೀಟ್ ಮಾತಾಡ್ತಾರ ಅಷ್ಟೇ. ನಮ್ಗೆ ಗೊತ್ತಿದೆ ಅವ್ರಿಗೆ. ಎಷ್ಟು ಹೇಳ್ಬೇಕು ಅವ್ರಿಗೆ? ತಾವು ಬಿ ಮಾಡ್ಬಿಡ್ತಾರು. ಜಾತ್ರಾ ಅವ್ರಿ ಈ ಪುರ ತಾಲೂಕು ಜಾತ್ರಾ ಅವಿ ಎಲ್ಲ ಹೊರಗೆ ಹೇಳಿದ್ರೆ ದುಕಾನ್ ಡೌನ್ ಮಾಡ್ತೀವಿ. ಸಾಫ್ ಮಾಡಲ್ಲ ಅವ್ರು. ಯಾವ್ದು ಬ್ಯಾಗ್ ಮಾಡಬೇಕು, ಯಾವ್ದು ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಡಬಲ್ ಮಾಡಿರ್ತೀವಿ. ಮಾಡ್ತೀರಿ ಏನು ಬೇರೆ ಹೇಳ್ತಾರೆ ಅವರು. ಏನೇನು ಮಾಡ್ತೀರಿ? ದುಕಾನ್ ಡಬಲ್ ಮಾಡ್ತೀವಿ. ಈಗ ಸಾಫ್ ಮಾಡಬೇಕು. ವಾ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಅರ್ಹರಿಗೆ ತಲುಪಿಸುವಲ್ಲಿ ಯಾವುದೇ ವಿಳಂಬವಾಗಬಾರದು. ಪ್ರತಿ ಹಂತದಲ್ಲೂ ಅಧಿಕಾರಿಗಳು ಗಮನಿಸಿ ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ಹಾಗೂ ನಿಗದಿತ ಸಮಯದಲ್ಲಿ ತಲುಪಿಸಬೇಕೆಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ ಸೂಚಿಸಿದರು. ಅವರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬೀದರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು. ಜಿಲ್ಲೆಯಲ್ಲಿ 3,44,896 ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದು, ಮೃತ ಫಲಾನುಭವಿಗಳ ಕುರಿತು ಪ್ರತಿ ತಿಂಗಳು ನಿರಂತರ ಪರಿಷ್ಕರಣೆ ಮಾಡಬೇಕು. ಅರ್ಹರಿಗೆ ಗೃಹಲಕ್ಷ್ಮಿ ಯೋಜನೆ ತಲುಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಶ್ರಮಿಸಬೇಕೆಂದರು. ರಾಜ್ಯದಲ್ಲಿ ಸರಣಿ ಬಸ್ ಬೆಂಕಿ ಅವಘಡ ಮುಂದುವರೆದಿದೆ. ನೆಲಮಂಗಲ ತಾಲೂಕಿನ ಹನುಮಂತಪುರ ಗೇಟ್ ಬಳಿ 40 ಪ್ರಯಾಣಿಕರಿದ್ದ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಬಸ್ ಬೆಂಕಿ ಹತ್ತಿಕೊಂಡು ಸಂಪೂರ್ಣ ಕರಕಲಾಗಿ ಸುಟ್ಟು ಹೋಗಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಪ್ರಯಾಣಿಕರೆಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ. ಸಂಜನಾ ಟ್ರಾವೆಲ್ಸ್ಗೆ ಸೇರಿದ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಬೆಂಕಿ ಹತ್ತಿಕೊಂಡು ಸಂಪೂರ್ಣ ಬಸ್ ಸುಟ್ಟು ಕರಕಲಾಗಿದೆ. ತುಮಕೂರು ಬೆಂಗಳೂರು ಹೆದ್ದಾರಿಯಲ್ಲಿ ಇಂದು ಈ ಘಟನೆ ನಡೆದಿದೆ. ಬೆಂಗಳೂರಿನಿಂದ ಕಲಬುರಗಿಗೆ ತೆರಳುತ್ತಿದ್ದ ಸಂಜನಾ ಟ್ರಾವೆಲ್ಸ್ಗೆ ಸೇರಿದ ಬಸ್ ನೆಲಮಂಗಲ ತಾಲೂಕಿನ ಹನುಮಂತಪುರ ಗೇಟ್ ಸಮೀಪ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಬೆಂಕಿಗೆ ಆಹುತಿಯಾಗಿದೆ. ಹೆದ್ದಾರಿ ಕಾಮಗಾರಿ ಹಿನ್ನೆಲೆ ಬಸ್ ನಿಧಾನವಾಗಿ ಸಾಗುತ್ತಿದ್ದ ವೇಳೆ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದು, ಬಳಿಕ ಕ್ಷಣಾರ್ಧದಲ್ಲೇ ಬೆಂಕಿ ಹೊತ್ತಿಕೊಂಡಿದೆ ಎಂದು ತಿಳಿದು ಬಂದಿದೆ. ಬಸ್ ಹೊತ್ತಿ ಉರಿದು ಬಸ್ನಲ್ಲಿದ್ದ ಲಗೇಜ್, ಬೆಲೆಬಾಳುವ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಸ್ಥಳಕ್ಕೆ ಬಂದ ನೆಲಮಂಗಲ ಅಗ್ನಿಶಾಮಕ ದಳ ಬೆಂಕಿ ನಂದಿಸಿದೆ. ನೆಲಮಂಗಲ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ये सीटಲ್ಲೆಲ್ಲ ಫಾರ್ಮ್ ಆಟೋ ಕರೆಂಟಿಗೆ ನೀವು ಕರೆಂಟ್ಗೆ ಹೆಚ್ಚಾಗಿ ಗೊತ್ತಿಲ್ಲ.
ದಕ್ಷಿಣ ಭಾರತದ ಬೌದ್ಧ ಧರ್ಮದ ಪರಂಪರೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ನಡೆಯುತ್ತಿರುವ ಸುವರ್ಣಗಿರಿ 3ನೇ ಧಮ್ ಯಾತ್ರೆ ಫೆಬ್ರವರಿ 2ರಂದು ಕಲಬುರಗಿಯಿಂದ ಆರಂಭಗೊಂಡಿದ್ದು ಮಾರ್ಚ್ 3, 2026ರಂದು ತೆಲಂಗಾಣದವರೆಗೆ ಸಾಗಲಿದೆ. ಈ ಮಹತ್ವದ ಧಮ್ ಯಾತ್ರೆಯ ಅಂಗವಾಗಿ ಭಗವಾನ್ ಬುದ್ಧರ ಪವಿತ್ರ ಅವಶೇಷಗಳನ್ನು ದೇಶದ ವಿವಿಧ ಭಾಗಗಳಿಗೆ ಕೊಂಡೊಯ್ಯಲಾಗುತ್ತಿದ್ದು, ನಿನ್ನೆ ರಾತ್ರಿ ಹುಮ್ನಾಬಾದ್ ಪಟ್ಟಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಭಕ್ತರು ಭಕ್ತಿಭಾವದಿಂದ ಸ್ವಾಗತಿಸಿದರು. ಧಮ್ ಯಾತ್ರೆ ಹುಮ್ನಾಬಾದ್ಗೆ ಆಗಮಿಸಿದ ವೇಳೆ ಭಗವಾನ್ ಬುದ್ಧರ ಪವಿತ್ರ ಅವಶೇಷಗಳ ದರ್ಶನ ಪಡೆಯಲು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರು. ಭಕ್ತರು ಶಾಂತಿ ಮತ್ತು ಧರ್ಮದ ಸಂದೇಶವನ್ನು ಸಾರುವ ಧಮ್ ವಂದನೆ ಸಲ್ಲಿಸಿ ಗೌರವ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗೌತಮ್ ಬುದ್ಧರ ಕಥಾನಾಯಕ ಗಗನ್ ಮಲ್ಲಿಕ್ ಅವರು ಭಾಗವಹಿಸಿ ಥಾಯ್ಲೆಂಡ್ ದೇಶದಿಂದ ಆಗಮಿಸಿದ ಬೌದ್ಧ ಧರ್ಮಗುರುಗಳೊಂದಿಗೆ ಧಮ್ ವಂದನೆ ಸಲ್ಲಿಸಿದರು. ಧರ್ಮಗುರುಗಳು ಬುದ್ಧನ ಉಪದೇಶಗಳ ಮಹತ್ವವನ್ನು ವಿವರಿಸಿ ಮಾನವ ಕುಲದಲ್ಲಿ ಶಾಂತಿ, ಸಹಿಷ್ಣುತೆ ಹಾಗೂ ಸೌಹಾರ್ದತೆಯ ಅಗತ್ಯತೆಯನ್ನು ಒತ್ತಿ ಹೇಳಿದರು. ಧಮ್ ಯಾತ್ರೆ ಮಾರ್ಗದಲ್ಲಿರುವ ವಿವಿಧ ನಗರಗಳಲ್ಲಿ ಬೌದ್ಧ ಧರ್ಮದ ಸಂದೇಶವನ್ನು ಹರಡುವುದು ಹಾಗೂ ಜನರಲ್ಲಿ ಆತ್ಮೀಯತೆ ಮತ್ತು ಆಧ್ಯಾತ್ಮಿಕ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸ್ವಲ್ಪ ಗೌಡ್ರೆ ತಡ ಮಾಡಿದ್ರಿ ಯಾಕೋ ಇಲ್ಲ ಬಂದೆವು ಅಲ್ಲೇ ಕುಂತಿ ಅಲ್ಲೇ ಇದು ಲೀಟಾ MLA ಸಾಹೇಬ್ ಥೈಲ್ಯಾಂಡ್ ಸರ್ ಕನ್ನಡ हिंदी ना यही है कि ये जो इतने जो दर्द है जो वो सहन करते हैं, इसमें कोई भिक्षु है, खून निकल रहा है, अपने आप टाँके लगा रहे हैं, चल रहे हैं, जब इतना वार्म वेलकम देखते हैं कि हमें वेलकम किया गया तो उनके वो जो दर्द है वो सारे कम हो जाते हैं. बेसिकली इनका यहाँ पे आने का रीजन क्या है? ये कोई अपने लिए नहीं आए, ना इन्हें पैसा चाहिए, ना इसे प्रॉपर्टी चाहिए. इनको ये इसलिए आए हैं कि जो बुद्ध का धम्म भारत ने हमें दिया है, आज की तारीख में अगर वो नीचे जा रहा है तो इनका कर्तव्य है वो बुद्ध का धम्म ये वापस भारत में लेकर आए. यही इनकी दिल की इच्छा है. उसके लिए चाहे इन्हें अपने प्राण भी क्यों न त्यागने पड़े, उसके लिए भी तैयार हैं. यही कारण है कि आज ये 400 किलोमीटर की धम्म यात्रा गुलबर्गा से लेकर बुद्धवनम तक चलेंगे. सुख, शांति, प्रेम और करुणा, ये 3 ऐसी चीजें हैं जो सभी को चलती हैं. आप हिंदू हो, मुस्लिम हो, सिख हो, ईसाई हो, ये 3 तो सभी अपना सकते हैं. और बुद्ध धर्म एक ऐसा धम्म है जो एक जीने का तरीका है जिसे कोई भी अपना सकता है. जो अपनाता है, आचरण में लाता है, वो एक बेहतर हिंदू, बेहतर मुस्लिम, बेहतर सिख और बेहतर ईसाई बनता है. इनफैक्ट एक बेहतर इंसान बनकर निकलता है. यही बुद्ध की जो है टीचिंग है. और बाबा साहब का जो सपना रहा है हमेशा से कि एक बौद्धमय भारत उन्हें चाहिए था. उन्होंने कहा था 14 अक्टूबर 1956 में, ये धम्म चक्र जो मैं आज चला रहा हूँ, उसे आपको गतिमान करना आपका कर्तव्य है. अगर ना कर पाए तो रोक के रखना. तो हमारे लोगों ने कई साल तक उसे रोक कर ही रखा है. तो हम कोशिश कर रहे हैं कि उसे गतिमान किया जाए कि ये जो प्रबुद्ध भारत का सपना बाबा साहब का है वो पूरा हो सके. और उसके लिए साधु ರಾಜ್ಯಸಭೆಯಲ್ಲಿ ಘೋಷಣೆ ಕೂಗುವಿಕೆ ಮತ್ತು ವಿರೋಧ ಪಕ್ಷದ ಸದಸ್ಯರ ಸಭಾತ್ಯಾಗದ ನಡುವೆಯೇ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಆರೋಗ್ಯ ರಹಸ್ಯವನ್ನು ಬಹಿರಂಗಪಡಿಸುತ್ತಾ ಹಾಸ್ಯ ಮತ್ತು ತೀಕ್ಷ್ಣವಾದ ರಾಜಕೀಯ ವಾಗ್ದಾಳಿಯನ್ನು ವಿರೋಧ ಪಕ್ಷದವರ ಮೇಲೆ ಪ್ರಯೋಗಿಸಿದರು. ಸದನವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಒಮ್ಮೆ ಯಾರೋ ನನ್ನನ್ನು ಕೇಳಿದರು, ಮೋದಿಜಿ ನಿಮ್ಮ ಉತ್ತಮ ಆರೋಗ್ಯದ ರಹಸ್ಯವೇನು? ನಾನು ಉತ್ತರಿಸಿದೆ, ನಾನು ಪ್ರತಿದಿನ 2 kg ನಿಂದನೆ ಸೇವಿಸುತ್ತೇನೆ ಎಂದು ಹಾಸ್ಯಭರಿತವಾಗಿ ಹೇಳಿದರು. ಆಗ ಸದನ ನಗೆಗಳಲ್ಲಿ ತೇಲಿತು. ನಂತರ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ದಶಕಗಳಿಂದ ಕಾಂಗ್ರೆಸ್ ದುರಾಡಳಿತ ನಡೆಸುತ್ತಿದೆ. ಕಳೆದ ದಶಕದಲ್ಲಿ ಎನ್ಡಿಎ ಮೈತ್ರಿಕೂಟದ ಹೆಚ್ಚಿನ ಕೆಲಸವು ಹಿಂದಿನ ಯುಪಿಎ ಸರ್ಕಾರದಲ್ಲಿ ಮಾಡಿದ ತಪ್ಪುಗಳನ್ನು ಸರಿಪಡಿಸುವುದಾಗಿತ್ತು ಎಂದು ಆರೋಪಿಸಿದರು. ವಿರೋಧ ಪಕ್ಷದ ಘೋಷಣೆಗಳನ್ನು ಮತ್ತಷ್ಟು ಟೀಕಿಸಿದ ಪ್ರಧಾನಿ ಮೋದಿ ತೇರಿ ಖಬರ್ ಖುದ್ಗಿ ಎಂದು ಹೇಳುತ್ತಾರೆ. ಇದು ಕೇವಲ ಘೋಷಣೆಯಲ್ಲ, ನನ್ನ ಮೇಲಿನ ತೀವ್ರ ದ್ವೇಷವನ್ನು ತೋರಿಸುತ್ತದೆ ಎಂದರು. मेरे लिए कोई अनुभव मेरा बहुत पुराना है. 2002 से जब वे विपक्ष में थे तब से, और 2004 से जब वो सत्ता में आए तब से,
और 2014 से मैं जब यहां आया तब से पिछले 25 साल से संसद का एक भी सत्र ऐसा नहीं गया, मोदी संसद का सदस्य नहीं था, एक भी सत्र ऐसा नहीं गया जिसमें इस सदन के अंदर मोदी को गाली देने का काम न किया हो इन लोगों ने। 25 साल। और मुझे किसी ने पूछा था, मोदी जी आपके स्वास्थ्य का क्या राज है? मैंने कहा मैं डेली 2 किलो गाली खाता हूं। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.